ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ರಚಿಸಿದಂಥ 9 ಭಾಷೆಯಲ್ಲಿ ತರ್ಜುಮೆ ಹೊಂದಿದಂಥ ಗ್ರಂಥ ಸುಲಭ ಆತ್ಮಜ್ಞಾನ ಗ್ರಂಥ. ಅದು ಕೇವಲ ಭಾರತೀಯ ಭಾಷೆಗಳಷ್ಟೇ ಅಲ್ಲ, ವಿದೇಶೀಯ ಭಾಷೆಗಳಲ್ಲಿ ಕೂಡ ಸ್ಪ್ಯಾನಿಷ್, ಫ್ರೆಂಚ್ ಇಂಥ ಅನೇಕ ಭಾಷೆಗಳಲ್ಲಿ ತರ್ಜುಮೆ ಆದಂಥ ಒಂದು ಅದ್ಭುತವಾದಂಥ ದಿವ್ಯವಾದಂಥ ಒಂದು ಗ್ರಂಥ ಸುಲಭ ಆತ್ಮಜ್ಞಾನ ಗ್ರಂಥ. ಆ ಗ್ರಂಥದಲ್ಲಿ ಸದ್ಗುರುಗಳು ನಿಮಗೆಲ್ಲರಿಗೆ ಯಾವ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸತ್ಸಂಗದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವ ರೀತಿ ಶಾಲೆಯನ್ನು ಕಲಿತು ನೌಕರಿಯನ್ನು ಪಡಿಬೇಕು ಅಂತಂದರೆ ಮೊದಲಾತ ಏನು ಮಾಡಬೇಕು ಅಂದರೆ ಶಾಲೆಗೆ ಹೆಸರು ಹಚ್ಚಬೇಕು. ಹೆಸರು ಹಚ್ಚದ ಅಂತಂದರೆ 1ನೇ 2ನೇ 5ನೇ 10ನೇ 12 ಹಿಂಗೆಲ್ಲ ಕಲೀಲಿಕ್ಕೆ ಆಗ್ತದಲ್ಲ. ಸಾಲಿಗೆ ಹೆಸರೇ ಹಚ್ಚಲಿ ಅಂದ್ರೆ ಎಲ್ಲಿ 10ನೇತ್ತೆ, ಎಲ್ಲಿ PUC, ಎಲ್ಲಿ ಡಿಗ್ರಿ, ಎಲ್ಲಿ ನೌಕರಿ. ಹೆಂಗೆ ಶಾಲೆಗೆ ಹೆಸರು ಹಚ್ಚಲಿಲ್ಲ ಅಂತಂದ್ರೆ ಹೆಂಗೆ ನೌಕರಿ ಇಲ್ಲ, ಕಲಿಕೆ ಇಲ್ಲೋ, ಹಂಗೆ ಸತ್ಸಂಗ ಇಲ್ಲ ಅಂತಂದ್ರೆ ಪರಮ ಶಾಂತಿ ಇಲ್ಲ, ಮುಕ್ತಿ ಇಲ್ಲ, ಕೈವಲ್ಯ ಇಲ್ಲ. ಕೈವಲ್ಯ ಇಲ್ಲ. ಸತ್ಸಂಗ ಬಹಳ ಮುಖ್ಯದ, ಸಂಘ ಬಹಳ ಮುಖ್ಯದ. ಬರ್ದಿಲ್ಲ ಶರಣರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘವೆರಡುಂಟು, ಒಂದನ್ನು ಹಿಡಿ ಒಂದನ್ನು ಬಿಡು. 2 ಸಂಘವ, ಒಂದು ದುರ್ಜನರ ಸಂಘ, ಇನ್ನೊಂದು ಸಜ್ಜನರ ಸಂಘ. ನೀನು ಶಾಂತಿಯನ್ನು ಬಯಸದೆ, ಆನಂದವನ್ನು ಬಯಸದೆ ಅಂತ ಕೇಳಿದ್ರೆ ಸಜ್ಜನರ ಸಂಘವನ್ನು ಮಾಡೋ. ದುರ್ಜನರ ಸಂಘ ನಿನಗೆ ಭಂಗ ತರ್ತದೆ, ಭಂಗ ತರ್ತದೆ. ಸರ್ವಜ್ಞರು ಕೂಡ ಹೇಳಿದ್ದಾರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಏನು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ. ಒಮ್ಮೆ ವಶಿಷ್ಠರು ವಿಶ್ವಾಮಿತ್ರನ ಕುಟೀರಕ್ಕೆ ಹೋಗಿದ್ರು. ಕುಶಲೋಪರಿ ವಿಚಾರ ಆತು. ಮರಳಿ ತಮ್ಮ ಆಶ್ರಮಕ್ಕೆ ಬರ್ತಾ ಇರಬೇಕಾದ್ರೆ ವಶಿಷ್ಠರು ವಿಶ್ವಾಮಿತ್ರವರಿಗೆ ಏನು ಕೊಟ್ಟ ಅಂತ ಕೇಳಿದ್ರೆ 60,000 ವರ್ಷಗಳ ತಪಸ್ಸು ಮಾಡಿದ್ದ ವಿಶ್ವಾಮಿತ್ರ ಒಣಗಿದ ಎಲಿ ತಿಂದು ಅದರೊಳಗೆ 30,000 ವರ್ಷ ತಪಸ್ಸಿನ ಫಲವನ್ನು ದಾರೆ ಎರೆದು ಕೊಟ್ಟ. ಯಾರಿಗೆ? ವಶಿಷ್ಠರಿಗೆ ಕೊಟ್ಟ. ಕೆಲವು ದಿವಸ ಆತು, ವಶಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಬಂದ. ಕುಶಲೋಪರಿ ವಿಚಾರ ಆಯಿತು. ಹಣ್ಣು ಹಂಪಲುಗಳನ್ನು ಕೊಟ್ಟರು. ಮರಳಿ ಹೋಗಬೇಕಾದ್ರೆ ವಶಿಷ್ಠರು ಏನು ಕೊಟ್ಟರು ಅಂತ ಕೇಳಿದ್ರೆ, ನೋಡಪ್ಪ, ನೀ ನನಗೆ 30,000 ವರ್ಷ ತಪಸ್ಸಿನ ಫಲ ಕೊಟ್ಟಿದ್ದಲ್ಲ, ನಾನು ನಿನಗೆ ಏನಾರು ಕೊಡಬೇಕಲ್ಲ, ನಿನಗೆ ಒಂದು ಕ್ಷಣ ಸತ್ಸಂಗದ ಫಲ ಸಿಗಲಿ ಅಂಥೇಳಿ ಕೊಟ್ಟುಬಿಟ್ರು ದಾರೆ ಎರೆದು. ಏನಾಗಿರ್ಬಾರ್ದು ವಿಶ್ವಾಮಿತ್ರನಿಗೆ. ದೇವತೆಗಳ ಹತ್ರ ಹೋದ, ನನಗೆ ನ್ಯಾಯ ಮಾಡಬರ್ರಿ, ನನಗೆ ಅನ್ಯಾಯ ಆಗ್ಯದ, ವಶಿಷ್ಠರು ನನಗೆ ಮೋಸ ಮಾಡ್ಯಾರ ಅಂಥೇಳಿ ನ್ಯಾಯ ತೊಗೊಂಡು ಹೋದ. ನಮಗಾಗೋದಿಲ್ಲ, ನಾವು ಬಂದೇವಂದ್ರೆ ಉತ್ಪತ್ತಿ ಸ್ಥಿತಿ ಲಯ ಕಾರ್ಯ ನಿಂತು ಬಿಡ್ತದ, ಅದಕ್ಕೆ ಮತ್ತಾರು ಇದ್ರೆ ಅವರನ್ನು ಕರ್ಕೊಂಡು ಹೋಗಿ ನಿನ್ನ ನ್ಯಾಯ ಬಗೆಹರಿಸುವ. ಅವಾಗ ಆತ ಸೂರ್ಯ ಭಗವಾನ್ ಹತ್ರ ಹೋಗ್ತಾನೆ. ಏ ಸೂರ್ಯದೇವ, ಜಗತ್ತನ್ನು ಬೆಳಗುವಂಥ ದೇವ, ನನಗೆ ಅನ್ಯಾಯ ಮಾಡ್ಯಾರ ವಶಿಷ್ಠರು, ನೀ ಬಂದು ನನಗೆ ನ್ಯಾಯ ಒದಗಿಸಿಕೊಡು. ಏನಾಗ್ಯದ? ನಾನು ನನ್ನ ಆಶ್ರಮಕ್ಕೆ ಬಂದಕರೆ 30,000 ವರ್ಷ ತಪಸ್ಸಿನ ಫಲವನ್ನು ವಶಿಷ್ಠರಿಗೆ ದಾರೆ ಎರೆದೇನೆ. ಅವರು ನನಗೇನು ಕೊಟ್ಟಾರ ಅಂತ ಕೇಳಿದ್ರೆ ಒಂದು ಕ್ಷಣ ಸತ್ಸಂಗದ ಫಲ ಕೊಟ್ಟಿದ್ದಾರೆ. ಎಲ್ಲಿ ಅನ್ಯಾಯ ಆಗ್ಯದ ನನಗೆ? ಅವಾಗ ಸೂರ್ಯ ಭಗವಾನಂದ, ನಾ ಬರ್ತೀನಿ. ನಾನು ಬಂದ ಅಂತ ಕೇಳಿದ್ರೆ ಈ ಜಗತ್ತು ಬೆಳಗೋರು ಯಾರು? ನಿನ್ನ ಸಾಮರ್ಥ್ಯದ ಬಲದಿಂದ ಜಗತ್ತನ್ನು ಬೆಳಗಿಸುವ ಆದಿ ಅಂತ ಕೇಳಿದ್ರೆ ನಾನು ಬರ್ತೀನಿ. ತನ್ನ ಕೊರಳಿರ್ತಕ್ಕಂಥ ಒಂದು ರುದ್ರಾಕ್ಷೆಯನ್ನು ಆಕಾಶದಲ್ಲಿ ತೇಲಿ ಬಿಟ್ಟು ತನ್ನ 30,000 ವರ್ಷ ಉಳಿದಿತ್ತಲ್ಲ ಇನ್ನ ಅವನ ಕಡೆ, ಅದರ ತಪಸ್ಸಿನ ಫಲೆಯಿಂದ ಬೆಳಗು ಅಂದ, ಬೆಳಗಲಿಲ್ಲ. ಕೊನೆಗೆ ಏನಿತ್ತು ಅವನ ಕಡೆ? 30,000 ಇವನಿಗೆ ಕೊಟ್ಟಿದ್ದ, 30,000 ವರ್ಷ ಉಳಿದಿತ್ತು ತಪಸ್ಸ. ಇನ್ನೊಂದು ಉಳಿದಿತ್ತು ನೋಡ್ರಿ, ವಶಿಷ್ಠರು ಕೊಟ್ಟಿದ್ದು ಒಂದು ಕ್ಷಣ ಸತ್ಸಂಗದ ಫಲ. ಅದು ಹಚ್ಚದ ಆ ರುದ್ರಾಕ್ಷಿ ಮಾಲೆ ಸೂರ್ಯನ ಹಂಗೆ ಬೆಳಗ್ಲಕ್ಕೆ ಚಾಲು ಆಯ್ತು. ಸೂರ್ಯನ ಹಂಗೆ ಬೆಳಗ್ಲಕ್ಕೆ ಚಾಲು ಆಯ್ತು. ಆ ಬೆಳಗುವಂಥ ರುದ್ರಾಕ್ಷಿ ಮಾಲೆ ಅಲ್ಲೇ ಆಕಾಶದಲ್ಲಿ ತೇಲೆ ಬಿಟ್ಟು ಸೂರ್ಯ ಬಂದ. ವಿಶ್ವಾಮಿತ್ರ ಅಂತನ ನ್ಯಾಯ ಬಗೆಹರಿಸಂತ
ಅವಾಗ ಭಗವಾನಂದ, ಅಲ್ಲ ನಿನಗಿನ್ನೂ ತಿಳಿದಿಲ್ಲ ಏನು? ನಿನಗಿನ್ನೂ ತಿಳಿದಿಲ್ಲ, ಇನ್ನೇನು ನ್ಯಾಯ? ನೀನೆಲ್ಲ 30,000 ವರ್ಷ ತಪಲ್ ಫಲ ಹಚ್ಚಿದ್ರು ಕೂಡ ನಿನ್ನ ರುದ್ರಾಕ್ಷ ಮಾಲೆ ನನ್ನಂಗೆ ಬೆಳಗಲಿಲ್ಲ, ಜಗತ್ತು ಬೆಳಗಲಿಲ್ಲ. ಯಾವಾಗ ನೀನು ವಶಿಷ್ಠರು ಕೊಟ್ಟಂಥ ಒಂದು ಗಳಿಗೆ ಸತ್ಸಂಗದ ಫಲ ಅದಕ್ಕೆ ಅರ್ಪಣೆ ಮಾಡಿದ್ರಿ, ಅದು ಸೂರ್ಯನಾಗಿ ಬೆಳಗ್ತದ ಅಂತ ಕೇಳಿದ್ರೆ ಎಂಥ ಸಾಮರ್ಥ್ಯದ ಒಂದು ಕ್ಷಣ ಸತ್ಸಂಗದ ಫಲದಲ್ಲಿ, ಒಂದು ಕ್ಷಣ ಸತ್ಸಂಗದ ಫಲದಲ್ಲಿ. ಸುಮ್ಮನೆ ವಿಚಾರ ಮಾಡ್ರಿ, ನಮಗೆಷ್ಟು ಸತ್ಸಂಗದ ಫಲಗಳು ಪ್ರಾಪ್ತಾಗಿದ್ದಾವೆ. ನಿಜವಾದ ನಮ್ಮ ಆಯುಷ್ಯದ ಸಾರ್ಥಕತೆ ಭಾಗ ಯಾವುದು ಅಂತ ಕೇಳಿದ್ರೆ ಈ ಸತ್ಸಂಗದಲ್ಲಿ ಕಳೆದಂಥ ಏನು ಆಯುಷ್ಯದ ಭಾಗದಲ್ಲ, ಇದು ಮಾತ್ರ ನಿಜವಾದ ಸಾರ್ಥಕದ ಭಾಗ. ಇನ್ನು ಉಳಿದಿದೆಲ್ಲ ಎಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ನಾವೇನು ಪ್ರಪಂಚಕ್ಕಾಗಿ ಕಾಲಹರಣ ಮಾಡ್ತೇವಲ್ಲ, ಅದೆಲ್ಲವೂ ಸಮಯ ವ್ಯರ್ಥ ಆಗಿ ಹೋಗ್ತದೆ. ಭಗವಂತನ ಬ್ಯಾಂಕಿನಲ್ಲಿ ನಮ್ಮ ಆಯುಷ್ಯದ ಸಾರ್ಥಕತೆ ಭಾಗ ಯಾವುದಾದ್ರೂ ಡಿಪಾಸಿಟ್ ಆಗ್ತಿತ್ತಂದ್ರೆ ನೀವು ಸತ್ಸಂಗದಲ್ಲಿ ಕಳೆದಂಥ ಕ್ಷಣಗಳು ಮಾತ್ರ ಭಗವಂತನ ಬ್ಯಾಂಕಿನಲ್ಲಿ ಜಮಾ ಆಗ್ತವೆ. ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ಗುರುಗಳ ಹತ್ರ ಭಕ್ತಿಯುತ ಬಾಲಕಿ ಇದ್ಲು. ಹೆಂಗೆ ನಮ್ಮ ವೈಷ್ಣವಿ ಇದ್ದಾಳಲ್ಲ, ಗುರುಗಳಲ್ಲೇ ಆಶ್ರಯದಲ್ಲಿ ಬೆಳೆದಿದ್ಲು, ಬೆಳೆದು ದೊಡ್ಡವಳಾಗಿದ್ಲು. ತಂದೆ ತಾಯಿಗಳವಳಿಗೆ ಮದುವೆ ಮಾಡಿಕೊಟ್ಟಿದ್ರು. ಗಂಡನ ಮನೆಯಲ್ಲಿ ಭಕ್ತಿಗೆ ಉದಾಸೀನ ಇದ್ದರು. ಅವಳು ತನ್ನ ಒಂದು ಸಂಸ್ಕಾರದಿಂದ ಅವರನ್ನು ಕೂಡ ಭಕ್ತಿಗೆ ಹಚ್ಚಿ ಒಂದು ಭಕ್ತಿಯುತ ಪರಿವಾರ ಆಗಿತ್ತು. ಅಂಥ ಪರಿವಾರಕ್ಕೆ ಒಂದು ದಿವಸ ಒಬ್ಬ ಯಜಮಾನ ಬಂದ. ಅವರ ಸಂಸ್ಕಾರದ ಮನೆತನ ಕುರಿತು ಭಾಳ ಅವ್ರಿಗೆ ಹೆಮ್ಮೆ ಆಯಿತು. ಮಗಳೇ, ನಿನಗೆ ವಯಸ್ಸಷ್ಟು ಅಂತ. ಅವಾಗ ಆ ತಾಯಿ ಹೇಳಿದ್ಲು, ಅಜ್ಜ ನನಗೆ 25 ವರ್ಷ. ಅದು ಸರಿ ಅನ್ನಿಸ್ತು ಅವನಿಗೆ. ಹಾಗಾದರೆ ನಿನ್ನ ಗಂಡನಿಗೆ ಎಷ್ಟು ವರ್ಷ? ಅವಾಗ ಅವಳು ಹೇಳ್ತಾಳೆ, ನನ್ನ ಗಂಡನಿಗೆ 15 ವರ್ಷ. ಮುದುಕಿಗೆ ಆಶ್ಚರ್ಯ ಆಯಿತು. ನಿನಕ್ಕಿಂತ 10 ವರ್ಷ ನಿನ್ನ ಗಂಡ ಸಣ್ಣವ. ಹಾಗಾದರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ? ನಮ್ಮ ಅತ್ತಿಗೆ 5 ವರ್ಷ. ಮುತ್ತನಿಗೆ ಆಶ್ಚರ್ಯ ಆಯ್ತು ಮತ್ತಿಟ್ಟು. ಹಾಗಾದ್ರೆ ನಿಮ್ಮ ಮಾವಿಗೆ ಎಷ್ಟು ವರ್ಷ? ನಮ್ಮ ಮಾವ 1 ವರ್ಷದ ಕೂಸ. ಏನು ಮಗಳೇ, ಹೆಂಗೆ ಆಶ್ಚರ್ಯ? ಎಲ್ಲಕ್ಕಿಂತ ದೊಡ್ಡವಳು ನೀ ನಿಮ್ಮ ಮನ್ಯಾಗ. ನಿನಕ್ಕಿಂತ 10 ವರ್ಷ ನಿನ್ನ ಗಂಡ ಸಣ್ಣವ. ನಿನ್ನ ಗಂಡನಿಕ್ಕಿಂತ 10 ವರ್ಷ ನಿಮ್ಮ ಅತ್ತಿ ಸಣ್ಣ ಅಕ್ಕಿ. ನಿಮ್ಮ ಅತ್ತಿಕ್ಕಿಂತ 4 ವರ್ಷ ಸಣ್ಣವ ನಿಮ್ಮ ಮಾವ ಅಂತಂದ್ರೆ, ತಾಯಿ ಇದರ ರಹಸ್ಯ ಹೇಳ್ತಾಯಿ, ಇದು ರಹಸ್ಯ ಹೇಳ ನನಗೆ ಅರ್ಥ ಆಗ್ತಾ ಇಲ್ಲ. ಅಜ್ಜ, ನಾನು ತವರ ಮನೆಯಲ್ಲಿ ಮತ್ತು ಗಂಡನ ಮನೆಯಲ್ಲಿ ಕೂಡಿ ನಿಜವಾಗಿ ನಾವು ಪಾರಮಾರ್ಥ ಮಾಡಿದಂಥದ್ದು ಸಮಯ 25 ವರ್ಷ. ಅದಕ್ಕೆ ನನಗೆ 25 ವರ್ಷ. ನಾನು ಗಂಡನ ಮನೆಗೆ ಬಂದು ನನ್ನ ಗಂಡ ಭಕ್ತಿಗೆ ಉದಾಸೀನಾಗಿದ್ದ, ಅವನನ್ನು ಭಕ್ತಿಗೆ ಹಚ್ಚಿ ಗುರುಗಳ ಕಡೆಯಿಂದ ಉಪದೇಶ ಕೊಡಿಸಿ ಸಾಧನ ಮಾಡಕತ್ತಾನ. ಈಗ 10 ವರ್ಷ ಅವನಿಗೆ. 5 ವರ್ಷದಿಂದ ಅತ್ತಿ ಉಪದೇಶ ತಗೊಂಡು ಸಾಧನ ಮಾಡಕತ್ತಾಳ, ಸತ್ಸಂಗ ಮಾಡಕತ್ತಾಳ. ಅವಳಿಗೆ 5 ವರ್ಷ. ಮುದುಕ ಮಾವ ಮನೆ ಉಪದೇಶ ತಗೊಂಡನ 1 ವರ್ಷದಿಂದ. ಸತ್ಸಂಗಕ್ಕೆ ಈಗ ಬರಕತ್ತಾನ. ಇದು ನಿಜವಾದ ಆಯುಷ್ಯ. ಅಜ್ಜ, ಇದು ಸರಿಯಾಗಿದಿಲ್ಲ ಹೇಳು ಅಂತಕರ ಮುದುಕ ತಲೆ ಆಡಿಸದ. ಹೌದು ತಾಯಿ, ಇದು ಸತ್ಯದ. ಹಾಗಾದ್ರೆ ನಮ್ಮ ನಿಜವಾದ ಆಯುಷ್ಯ ಭಾಗ ಯಾವುದು ಅಂತಂದ್ರೆ, ಹಣ ಗಳಿಸೋದು ಅಲ್ಲ, ಕಟ್ಟಿ ಕೂತು ಮಾತು ಹೇಳಿದ್ದಲ್ಲ, ಧಾರಾವಾಹಿ ನೋಡಿದ್ದಲ್ಲ, ಸಿನಿಮಾ ನೋಡಿದ್ದು ಅಲ್ಲ. ಯಾವುದು ಅಂತ ಕೇಳಿದ್ರೆ ಅದು ಸತ್ಸಂಗದಲ್ಲಿ ಕಳೆದಂಥ ಭಾಗ, ಮಹಾತ್ಮರ ಸಂಘದಲ್ಲಿ ಕಳೆದಂಥ ಏನು ಆಯುಷ್ಯದಲ್ಲ, ಕ್ಷಣದಲ್ಲ, ಅದು ನಮ್ಮ ನಿಜವಾದ ಸಾರ್ಥಕತೆಯ ಭಾಗ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ. ಸಂತರ ಸಂಘ, ಸಜ್ಜನರ ಸಂಘ ಬಹಳ ಅದ್ಭುತವಾದಂಥ ಕಾರ್ಯ ಮಾಡ್ತದೆ. ಒಂದು ಶ್ರೀಗಂಧದ ನಿರ್ಜೀವ ಕಟ್ಟಿಗೆ ಸುಮ್ಮನೆ ಹಿಂಗೆ ಬಟ್ಟಿ ಒಳಗೆ ಇಡ್ರಿ, 1 ವಾರ ಬಟ್ಟಿ ಒಳಗಿಡ್ರಿ. ಶ್ರೀಗಂಧದ ನಿರ್ಜೀವ ಕಟ್ಟಿಗೆ ಇನ್ನೊಂದು ನಿರ್ಜೀವ ಬಟ್ಟೆಗೆ ಸುಗಂಧ ಕೊಟ್ಟದ ಇಲ್ಲ? ಯಾಕ? ಆ ಬಟ್ಟಿ ಆ ಶ್ರೀಗಂಧದ ಕಟ್ಟಿಗೆ ಸಂಘ ಮಾಡ್ಯದ. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಟ್ಟದ ಅಂತ ಕೇಳಿದ್ರೆ, ಆ ಭಗವಂತನ ಸ್ವರೂಪಿಯಾದಂಥ ಸಗುಣ ಸಂತರು ಅವ್ರ ಸಂಘ ಮಾಡಿದ್ರೆ ಆ ಸಂತರ ಗುಣ ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಬರ್ತಾವ. ಮಾಡಬೇಕು, ಸಂಘ ಮಾಡಬೇಕು.